ಕೆಆರ್ಎಸ್ ಡ್ಯಾಂ ಬರಿದಾಗಿ ಕಾವೇರಿ ಕೊಳ್ಳದಲ್ಲಿ ಬರದ ಛಾಯೆ ಹಿನ್ನೆಲೆಯಲ್ಲಿ ಮಳೆಗಾಗಿ ಮತ್ತು ರೈತರ ಒಳಿತಿಗಾಗಿ ನಾಳೆ ಕಾವೇರಿ ನದಿಯಲ್ಲಿ ಸ್ವಾಮೀಜಿಗಳು ಜಪವನ್ನ ಮಾಡುತ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕಾವೇರಿ ನದಿ ದಂಡೆಯಲ್ಲಿರುವಂತಹ ಚಂದ್ರವನ ಮಠದ ಪೀಠಾಧ್ಯಕ್ಷರಾದ ತ್ರಿನೇತ್ರ ಮಹಂತ ಸ್ವಾಮೀಜಿ ಅವರು ಮಳೆಗಾಗಿ ಜಪವನ್ನ ಮಾಡಲಿದ್ದಾರೆ. 12 ವರ್ಷಕ್ಕೊಮ್ಮೆ ಬರುವಂತಹ ವಿಶೇಷ ಪುಷ್ಯ ನಕ್ಷತ್ರದ ಗುರುಪುಷ್ಯ ಯೋಗ ಗಳಿಗೆಯಲ್ಲಿ ಕಾಶಿ ಚಂದ್ರಮೌಳೇಶ್ವರನ ಸನ್ನಿಧಿಯಲ್ಲಿ ಜಪವನ್ನ ಮಾಡಲಿದ್ದಾರೆ. ಗುರುವಾರ ಪುಷ್ಯ ನಕ್ಷತ್ರ ಗುರುಪುಷ್ಯ ಅಮೃತ ಯೋಗ ಅಂತೇಳಿ ಇದೆ. 12 ವರ್ಷಕ್ಕೊಮ್ಮೆ ಬರೋದು. ನನ್ನ ಎಲ್ಲ ಪೂರ್ವಿಕರ ಗುರುಗಳನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ನಾಡಿಗೆ ಮಳೆ ಮತ್ತು ಬೆಳೆ ಚೆನ್ನಾಗಿ ಬರಲಿ, ಈ ದೇಶ ಸಮೃದ್ಧಿಯಿಂದ ಇರಲಿ. ನಮಗೆಲ್ಲರಿಗೂ ಕನ್ನಂಬಾಡಿ ಕಟ್ಟೆ ಅಂತ ಅಂದರೆ ತಾಯಿಯ ಮಲೆ ಹಾಲು ಎಷ್ಟು ಮುಖ್ಯನೋ ಕನ್ನಂಬಾಡಿ ಕಟ್ಟೆ ನೀರು ಅಷ್ಟೇ ಮುಖ್ಯ. ತಾಯಿಯ ಮಲೆ ಹಾಲು ಒಂದು ಮಗುಗಾದರೆ, ಆದರೆ ಕನ್ನಂಬಾಡಿಯ ಕಟ್ಟೆಯ ನೀರು ಸರ್ವರಿಗೂ, ಇಡೀ ಲಕ್ಷಾಂತರ ಕೋಟಿ ಜನರಿಗೆ ನೀರು ಬೇಕಾಗಿದೆ. ರೈತಾಪಿ ಜನ ಬದುಕಬೇಕಂದ್ರೆ ನಮ್ಮ ಕನ್ನಂಬಾಡಿ ಕಟ್ಟೆ ತುಂಬಬೇಕು. ಕನ್ನಂಬಾಡಿ ಕಟ್ಟೆ ತುಂಬಬೇಕಂತಂದ್ರೆ ನಮ್ಮ ರೈತರು ಬೆಳೆ ಚೆನ್ನಾಗಾಗಬೇಕು, ಬೆಲೆ ಚೆನ್ನಾಗಾಗಬೇಕು, ಅವರ ಕಣಜ ತುಂಬಬೇಕು, ಅವರ ಜೋಬ್ ತುಂಬಬೇಕು ಅಂತ ಅಂದ್ರೆ ಮಳೆ ಬೇಕು, ಮೇಘರಾಯ ಬೇಕು. ಆ ಮೇಘರಾಯ ಬರಲಿ ಅಂತ ನಾನು ಸಹ ನಾಳೆ ವಿಶೇಷವಾದ ದಿನ ಇರೋದ್ರಿಂದ ನಮ್ಮ ಕಾಶಿ ಚಂದ್ರಮೌಳೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ, ನನ್ನ ಗುರುಗಳನ್ನ ಸ್ಮರಣೆ ಮಾಡ್ಕೊಳ್ತಾ ಕಾವೇರಿ ನದಿಯಲ್ಲಿ ಕೂತ್ಕೊಂಡು ಇದನ್ನ ಒಂದು ಜಪವನ್ನ ನಾನು ನಾಳೆ ಮಾಡ್ತಾ ಇದ್ದೀನಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.